ಮಹಾರಾಷ್ಟ್ರದ ಸರ್ಕಾರಿ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ ಸ್ಫೋಟ ಆಗಿದೆ. ಆಸ್ಪತ್ರೆಯಲ್ಲಿ 3 ನವಜಾತ ಶಿಶುಗಳು ದಾರುಣ ಸಾವನ್ನಪ್ಪಿದ್ದಾರೆ. ಮಹಾರಾಷ್ಟ್ರದ ಸರ್ಕಾರಿ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ ಸ್ಫೋಟ ಆಗಿದೆ. ಆಸ್ಪತ್ರೆಯಲ್ಲಿ 3 ನವಜಾತ ಶಿಶುಗಳು ದಾರುಣ ಸಾವನ್ನಪ್ಪಿದ್ದಾರೆ. ವೀಕ್ಷಕರು, ವೆಂಟಿಲೇಟರ್ ಸ್ಫೋಟದಿಂದ ಮಹಾರಾಷ್ಟ್ರದ ಅಮರಾವತಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ಬೆಳಗಿನ ಜಾವ 3:30ರ ಸುಮಾರಿಗೆ ವೆಂಟಿಲೇಟರ್ ಸ್ಫೋಟಗೊಂಡು ಬೆಂಕಿ ಕಾಣಿಸಿಕೊಂಡಿದೆ. 39 ನವಜಾತ ಶಿಶುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಇವಾಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ತೀವ್ರ ಸುಟ್ಟಗಾಯ, ಉಸಿರುಗಟ್ಟಿ 3 ಶಿಶುಗಳು ಸಾವನ್ನಪ್ಪಿದ್ದ. ಏನೂ ತಿಳಿಯೋದಿಲ್ಲ ಶಿಶುಗಳಿಗೆ. ಪಾಪ 3 ಕೂಸುಗಳು ಸಾವನ್ನಪ್ಪಿರತಕ್ಕಂಥದ್ದು. ಚಿಕಿತ್ಸೆ ಪಡೆಯುತ್ತಿದ್ದ ಹಲವು ಶಿಶುಗಳು ಬೇರೆಡೆಗೆ ಸ್ಥಳಾಂತರ ಕೂಡ ಮಾಡಲಾಗಿದೆ. ಅವರಿಗೆ ಕೂಡಲೇ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ ಆಸ್ಪತ್ರೆಯ ಸಿಬ್ಬಂದಿಗಳು. ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ಮುಂದಾಗಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಗಳು. ವೀಕ್ಷಕರೇ ನೋಡಿ, ವೆಂಟಿಲೇಟರ್ ಸ್ಫೋಟಗೊಂಡಿದೆ. ಆ ಸ್ಫೋಟದ ರಭಸಕ್ಕೆ 3 ನವಜಾತ ಶಿಶುಗಳು ಅವರ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮಹಾರಾಷ್ಟ್ರ ಅಮರಾವತಿ ಆ ಒಂದು ಹಾಸ್ಪಿಟಲ್ನಲ್ಲಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿರತಕ್ಕಂಥ ಘಟನೆ. ಬೆಳಗಿನ ಜಾವ 3:30ಕ್ಕೆ ಸ್ಫೋಟ ಆಗಿದೆ. ಸ್ಫೋಟಗೊಂಡ ರಭಸಕ್ಕೆ ಅಲ್ಲಿನ 3 ನವಜಾತ ಶಿಶುಗಳು ಅವರ ಪ್ರಾಣವನ್ನೇ ಕಳೆದುಕೊಂಡಿದ್ದಾವೆ. 39 ನವಜಾತ ಶಿಶುಗಳಿಗೆ ಚಿಕಿತ್ಸೆ ನಡೀತಾ ಇದೆ. ತೀವ್ರ ಸುಟ್ಟ ಗಾಯಗಳಾಗಿದ್ದಾವೆ. ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ವೀಕ್ಷಕರೇ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ವೆಂಟಿಲೇಟರ್ ಸ್ಫೋಟಗೊಂಡ ದೃಶ್ಯಗಳನ್ನು. ದಾರುಣ ಘಟನೆ ರೀ ಇದು. 3 ನವಜಾತ ಶಿಶುಗಳು ಬಾಳಿ ಬದುಕಬೇಕಿತ್ತು. ದೊಡ್ಡವು ಕೂಡ ಅದಕ್ಕೇನೂ ತಿಳಿಯೋದಿಲ್ಲ. ಆಸ್ಪತ್ರೆಯಲ್ಲೇ ಅವರ ಜೀವವನ್ನು ಕಳೆದುಕೊಂಡಿದ್ದಾವೆ.